ಮಂಡಿ ನೋವು ಬಂದು ಅದು ಒಂದು ಲಕ್ಷಣ, ಕಾಯಿಲೆ ಬಂದು ಒಳಗಡೆ ಬೇರೆನೇ ಇರುತ್ತೆ. ಮಂಡಿ ನೋವು ಕೂಡ ಒಂದು ಲಕ್ಷಣ. ಎಷ್ಟಿತ್ತು ನಿಮ್ಮದು ಮೈಯಲ್ಲಿ ಲೆಡ್ ಅಂತ ನಾವು ಟೆಸ್ಟ್ ಮಾಡಿದ್ವಿ, ಅದು 400 ಚಿಲ್ಲರಿದೆ, 400 ಕ್ರಾಸ್ ಆಗಿದೆ ಅದು. ಮತ್ತೆ ವಿಟಮಿನ್ ಡಿ ಕಮ್ಮಿ ಇದೆ, ಮತ್ತೆ ಫೋಲಿಕ್ ಆಸಿಡ್ ಕಮ್ಮಿ ಇದೆ, ಇನ್ಸುಲಿನ್ ಫಾಸ್ಟಿಂಗ್ ಇನ್ಸುಲಿನ್ ಜಾಸ್ತಿ ಇದೆ. ಇವೆಲ್ಲ ಅವಾಯ್ಡ್ ಆಗ್ಬಿಟ್ರೆ ನೋಡಿ 408 ಕಾಣ್ತಾಯ್ತಾ? ಇದಿರೋವರೆಗೂ ಮಂಡಿ ನೋವು ವಾಸಿ ಆಗಲ್ಲ, ಯಾವ ನೋವು ವಾಸಿ ಆಗಲ್ಲ, ಬಾಡಿ ಹಂಗೆ ಇರುತ್ತೆ. ಇವಾಗ ಒಂದ್ಸರಿ ಇಂಜೆಕ್ಷನ್ ಕೊಟ್ಟ ಮೇಲೆ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ? ಎಷ್ಟು? 50% ಕಡಿಮೆ ಆಗಿದೆ. ಇವತ್ತು ಇನ್ನೊಂದ್ಸರಿ ಇಂಜೆಕ್ಷನ್ ಕೊಟ್ಟರೆ ಹೋಗುತ್ತೆ ಮಂಡಿ ನೋವು, ಒಂದ್ಸರಿ 2 ಸರಿ ಕಂಪ್ಲೀಟಾಗಿ ಹೋಗುತ್ತೆ. ಬಟ್ ಪ್ರಾಬ್ಲಮ್ ಏನಂದ್ರೆ ಕಂಪ್ಲೀಟ್ ಮತ್ತೆ ನೋವು ವಾಸಿ ಆಗುತ್ತೆ, ಮತ್ತೆ ನೋವು ವಾಪಸ್ ಬರಬಾರ್ದು ಅಂದ್ರೆ ಇದನ್ನ ಬಾಡಿಯಿಂದ ಕ್ಲೀನ್ ಮಾಡಬೇಕು. ಇದನ್ನ ಬಾಡಿಯಿಂದ ಕ್ಲೀನ್ ಮಾಡೋಕ್ಕೆ ಕೆಲವು ಮೆಡಿಸಿನ್ಸು IV ಡ್ರಿಪ್ ಎಲ್ಲ ಕೊಡ್ತೀನಿ. ಅದು ಕ್ಲೀನ್ ಮಾಡ್ಕೊಂಡ್ಬಿಡ್ರೆ ಮತ್ತೆ ಫ್ಯೂಚರಲ್ಲಿ ಜಾಸ್ತಿ ಇರ್ತಕ್ಕಂಥ ಅಂಶಗಳು ಬಂದು ಟೀ ಮತ್ತೆ ಮೈದಾ, ಗೋಧಿ, ಲಿಪ್ಸ್ಟಿಕ್ ಇವನ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಮತ್ತೆ ನಿಮಗೆ ಬರಲ್ಲ, ಮತ್ತೆ ನಿಮಗೆ ವಾಪಸ್ಸು ಬರೋದಿಲ್ಲ ಮಂಡಿ ನೋವು. ಆ ಥರ ಫೋಕಸ್ ಮಾಡಿ, ಓಕೆನಾ?